ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮನೆ ಕ್ಲೀನಿಂಗ್ಗೆ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇದೆ. ನಾನು ಹೆಂಗಿದನು ರೇಖಾ ಅಡುಗೆ ಕುಕಿಂಗ್ ಚಾನಲ್ ಮಾಡೋದ್ರಿಂದ ನನ್ನ ಹತ್ರ ತುಂಬಾ ವೆರೈಟಿ ಆಫ್ ಕಪ್ಗಳಾಗಿರ್ಬೋದು, ಮೆಜರ್ಮೆಂಟ್ ಕಪ್ ಆಗಿರ್ಬೋದು, ಬೌಲ್ಗಳಾಗಿರ್ಬೋದು, ಮತ್ತು ಸರ್ವಿಂಗ್ ಬೌಲು, ಸರ್ವಿಂಗ್ ಪ್ಲೇಟ್ಗಳು ಅವೆಲ್ಲ ಇರುತ್ತೆ. ಅದನ್ನು ಈ ಥರ ನಾನು ಕಲರ್ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿರ್ತೀನಿ. ಅದನ್ನೆಲ್ಲ ವಾಶ್ ಮಾಡೋಣ ಅಂತೆಲ್ಲ ತೊಗೊಬಂದು ಆಚೆ ಹಾಕಿದ್ದೀನಿ. ಖಂಡಿತ ನಿಮಗೆಲ್ಲ ಗೊತ್ತಿರುತ್ತೆ, ಮನೆ ಕ್ಲೀನಿಂಗ್ ಅಂದರೆ ಒಂದೇ ದಿವಸದಲ್ಲಿ ಆಗಲ್ಲ. ನಾನಂತೂ ಒಂದು ವಾರ ತೊಗೊಂಡೆ ಕ್ಲೀನ್ ಮಾಡೋದಕ್ಕೆ. ಸೊ ಇದು ಒಂದು ದಿವಸ ಮಾಡಿನೇ ನನಗೆ 2-3 ದಿವಸ ಜ್ವರ ಬಂದ್ಬಿಡ್ತು. ಯಾಕಂದರೆ ನಾನು ಈ ನಡುವೆ ಈ ರೆಂಟ್ ಹೌಸಿಗೆ ಬಂದಾಗ ಕೆಲಸದವ್ರನ್ನ ಇಟ್ಟಿರೋದ್ರಿಂದ ನಾನು ಕೆಲವೊಂದು ಪಾತ್ರೆಗಳನ್ನ ಅವ್ರಿಗೆ ಕೊಡೋದಿಲ್ಲ. ನನ್ನ ವಸ್ತುಗಳನ್ನ ನಾನೇ ಕ್ಲೀನ್ ಮಾಡಬೇಕಂತ ನಾನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಪ್ರತಿಯೊಂದು ತೊಳೆದು ತಗೊಬಂದು ಅದು ಬಿಸಿಲಿತ್ತು. ಇದು ಬಂದ್ಬಿಟ್ಟು ಮೇ ತಿಂಗಳಲ್ಲಿ ನಾನು ಕ್ಲೀನ್ ಮಾಡಿದ್ದು. ಇವಾಗ ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ. ಆದ್ರೂ ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ಮಾಡೋದು ಸ್ವಲ್ಪ ದಿವಸದಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವಾಗ ರೆಗ್ಯುಲರಾಗಿ ವೀಡಿಯೋಗಳನ್ನ ಹಾಕೋಣ ಅಂದ್ಬಿಟ್ಟು ಎಲ್ಲ ಮಾಡಿಟ್ಕೊಂಡಿದ್ದೆ. ಪೆಂಡಿಂಗ್ ಇತ್ತು ವೀಡಿಯೋಸ್ ಎಲ್ಲ, ಪ್ರತಿಯೊಂದು ಹಾಕ್ತಾಯಿರ್ತೀನಿ. ನೋಡ್ತಾ ಇರ್ಬೋದು, ಸ್ವಲ್ಪನೇ ವಾಶ್ ಮಾಡಿ ಸ್ವಲ್ಪನೇ ತಗೊಬಂದು ಎಲ್ಲ ಈ ಥರ ಒಣಗಿಸ್ಬಿಟ್ಟು ಚೆನ್ನಾಗಿ ಬಟ್ಟೆನಲ್ಲಿ ಒರೆಸಿ ಆನಂತರ ಇದನ್ನು ನಾನು ಆರ್ಗನೈಸ್ ಮಾಡಿದ್ದು. ಖಂಡಿತ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗಿರುತ್ತೆ. ಅಥವಾ ಮನೇಲಿ ಎಲ್ಲ ತುಂಬ ಜನ ಇದೇ ಥರ ನನ್ನ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವ್ರು ಏನಂದರೆ ಒಂದೊಂದು ಐಟಮ್ ಖಾಲಿ ಆದಾಗ ಅವಾಗವಾಗೇ ತೊಳ್ಕೊತಾರೆ. ನಾನು ಹಂಗಲ್ಲ. ಒಂದು ಸ್ವಲ್ಪ ಒಟ್ಟಿಗೆ ತೊಳೆಯೋಕೆ ಹಾಕ್ಕೊಂತೀನಿ. ವರ್ಷಕ್ಕೆ ಒಂದು 2-3 ಸರಿ ಈ ಥರ ವಾಶ್ ಮಾಡ್ಕೊತೀನಿ ನಾನು. ಇಷ್ಟು ನಂದು ಕುಕ್ಕಿಂಗ್ ಸರ್ವಿಂಗ್ ಬೌಲು, ಮೆಜರ್ಮೆಂಟ್ ಕಪ್ ಈ ಥರ ಆಗಿತ್ತು. ಎಲ್ಲ ತೊಳೆದು ಈ ಥರ ನೀರೆಲ್ಲ ಡ್ರೈ ಆಗಲಿ ಅಂತ ಈ ಥರ ಒಂದು ಹಳೇದು ಬೆಡ್ಶೀಟ್ ಇತ್ತು, ಅದನ್ನು ಹಾಕ್ಬಿಟ್ಟು ಆಚೆನೇ ಇಟ್ಟಿದ್ದೀನಿ. ಬಿಸಿಲಿಗಂತೂ ಬೇಗ ಡ್ರೈ ಆಗೋಗಿತ್ತು. ಡ್ರೈ ಆದ್ರೂ ಆ ಪ್ರತಿಯೊಂದು ಪಾತ್ರೆನೂ ನಾವು ಬಟ್ಟೆನಲ್ಲಿ ಒರೆಸಿದಷ್ಟು ಬರೋದಿಲ್ಲ. ಅದಕ್ಕೋಸ್ಕರ ಬಟ್ಟೆನಲ್ಲಿ ಒರೆಸಿ ಕ್ಲೀನಾಗಿ ಯಾವ ಥರ ಬೇಕೋ ಆ ಥರ ಆರ್ಗನೈಸ್ ಮಾಡಿ ಇದನ್ನು ನಾನು ಕರೆಕ್ಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇದರಲ್ಲಿ ಕೆಲವೊಂದು ಪಾತ್ರೆಗಳು, ಬೌಲ್ಗಳು ಅಥವಾ ಮೆಜರ್ಮೆಂಟ್ ಕಪ್ಗಳು ನಿಮಗೆ ಇಷ್ಟ ಆಗಿದ್ದರೆ ಲಿಂಕ್ ಏನಾದರೂ ಸಿಕ್ಕಿದ್ರೆ ಲಿಂಕ್ ಕೊಡ್ತೀನಿ, ಖಂಡಿತ ಬೈ ಮಾಡ್ಕೊಳ್ಳಿ. ನನಗೇನು ಗೊತ್ತಾ, ಎಲ್ಲಾದರೂ ಶಾಪಿಂಗ್ ಹೋಗ್ತೀನಿ ಅಥವಾ ಏನಾದರೂ ರೀಲ್ಸ್ ನೋಡ್ತೀನಿ ಅಥವಾ ಯೂಟ್ಯೂಬ್ಗಳನ್ನ ಏನಾದರೂ ನೋಡೋವಾಗ ಅವ್ರ ಹತ್ರ ಏನಾದರೂ ಒಂದು ವಸ್ತು ಇತ್ತಂದರೆ ನನಗೂ ಅದೇ ಥರ ತೊಗೋಬೇಕನ್ನೋ ಮೈಂಡ್ಸೆಟ್ಟು ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇಷ್ಟೊಂದಿದೆ, ಇನ್ನೂ ತೊಗೋಬಾರ್ದನ್ನೋ ಮೈಂಡ್ಸೆಟ್ ಮಾಡಿಟ್ಕೊಂಡಿದ್ದೀನಿ. ಆದ್ರೂ ಒಂದೊಂದು ಸರಿ ಡಿಮಾರ್ಟ್ಗೆ ಹೋದಾಗ ನಿಮ್ಗೆ ಗೊತ್ತಿರುತ್ತೆ, ಡಿಮಾರ್ಟ್ ಶಾಪಿಂಗಲ್ಲಿ ನಾನು ಏನೋ ತೊಗೊಬರೋಕ್ಕೆ ಹೋಗಿ ಏನೇನೋ ತೊಗೊಬಂದು ನಿಮ್ಮ ಜೊತೆ ಅನ್ಬಾಕ್ಸಿಂಗ್ ಮಾಡಿರ್ತೀನಿ. ಇದೆಲ್ಲ ಬಂದ್ಬಿಟ್ಟು ಜಾತ್ರೆನಲ್ಲಿ ತೊಗೊಂಡಿರೋದು. ಸುಮಾರು ವರ್ಷದಿಂದ ನಾನು ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಚಿಕ್ಕ ಚಿಕ್ಕ ಕ್ಯೂಟಾಗಿರುವಂಥ ಪಾತ್ರೆಗಳಂದರೆ ನನಗಿಷ್ಟ. ಇದು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಹಲಸೂರು ಪಲ್ಲಕ್ಕಿ ಅಂತ ನಡೀತಲ್ಲ, ಆ ಥರ ಜಾತ್ರೆನಲ್ಲಿ ತೊಗೊಂಡಿರೋದು. ಸುಮಾರು ಒಂದು 10-12 ವರ್ಷದಿಂದ ಇಟ್ಕೊಂಡಿದ್ದೀನಿ. ಇವಾಗ ಪ್ರತಿಯೊಂದು ನನ್ನ ಹತ್ರ ಇರುವಂಥ ಕಲೆಕ್ಷನ್ನು ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇದೆಲ್ಲ ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟಿಂಗಲ್ಲಿ ರೇಖಾ ಅಡುಗೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋವಾಗ ₹5 ಅಂತ ತೊಗೊಂಡಿದ್ದು. ಪಾತ್ರೆ ಬಜಾರ್ಗಳು ಗೊತ್ತಾ ನಿಮಗೆ? ಯಾವುದೂ ನಾನು ಡಿಮಾರ್ಟಲ್ಲಿ ಅಷ್ಟಾಗಿ ತೊಗೊಂಡಿಲ್ಲ, ಆನ್ಲೈನಲ್ಲಿ ಅಷ್ಟಾಗಿ ತೊಗೊಂಡಿಲ್ಲ. ನಾರ್ಮಲ್ ಸ್ಟೋರ್ಗಳಲ್ಲಿ ತೊಗೊಂಡಿರೋದು. ಈ ನೋಡೇ ನಾನು ಒಂದು 2-3 ವರ್ಷದಿಂದನೇ ನಾನು ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತಾ ಇರೋದು. ಯಾಕಂದರೆ ಹೊರಗಡೆ ಇವಾಗಂತೂ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ನಮಗೊಂದು ₹20, ₹30 ಕಡಿಮೆ ಸಿಕ್ಕಿದ್ರೆ ತೊಗೋಬೋದಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆನ್ಲೈನ್ಗೆ ಹೋಗೋದು. ನೋಡ್ತಾ ಇರ್ಬೋದು, ಪ್ರತಿಯೊಂದು ಮಿನಿಯೇಚರ್ ಸೈಜ್ ಅಂದರೆ ನನಗೆ ತುಂಬ ಇಷ್ಟ. ಅಂದರೆ ಚಿಕ್ಕ ಚಿಕ್ಕದಾಗಿ ಕ್ಯೂಟಾಗಿರಬೇಕು ನೋಡೋದಕ್ಕೆ. ಯಾಕಂದರೆ ಕುಕ್ಕಿಂಗ್ ಚಾನಲ್ ಅಂದಮೇಲೆ ನಿಮ್ಗೆ ಗೊತ್ತಿರುತ್ತೆ, ಇಷ್ಟೇ ಅಳತೆ ಪ್ರಕಾರ ಮಾಡಬೇಕನ್ನೋ ಐಡಿಯಾ ಇರುತ್ತಲ್ವ. ಅದೇ ಥರನೇ ಸ್ವಲ್ಪ ಕ್ವಾಂಟಿಟಿಗೆ ನಮಗೆ ಯಾವ ಥರ ಸೈಜಿಗೆ ಬೇಕೋ ಆ ಸೈಜಿಗೆ ಬೌಲ್ ತೊಗೊಂಡಿರೋದು. ಹೋದಾಗೆಲ್ಲ ತೊಗೊಂಡಿರೋದಲ್ಲ, ಇದು ಎಷ್ಟು ಕಲೆಕ್ಷನ್ನು ನನ್ನ ಹತ್ರ ಇರೋದು. ಸುಮಾರು 8 ವರ್ಷದ ಕಲೆಕ್ಷನ್ ಇದು. ಯಾವುದು ಒಟ್ಟಿಗೆ ತೊಗೊಂಡಿರೋದಲ್ಲ, 8 ವರ್ಷದ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೇನು ಬ್ಲ್ಯಾಕ್ ನೋಡ್ತಾ ಇದ್ದೀರಲ್ಲ, ಇದೇ ಫಸ್ಟ್ ನಾನು ತೊಗೊಂಡಿದ್ದು. ಖಂಡಿತ ತೊಗೊಳಕ್ಕೆ ಹೋಗಬೇಡಿ. ಈ ಥರ ಬ್ಲ್ಯಾಕದು ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ, ಮೇಲೆ ಎಲ್ಲ ಒಂಥರ ಸಿಪ್ಪೆ ಬಂದಂಗೆ ಆಗುತ್ತೆ. ತೊಗೊಳಂಗಿದ್ರೆ ನೀವು ಸೆರಾಮಿಕ್ಕು, ಗಾಜಿಂದು ಅಥವಾ ಸ್ಟೀಲ್ದು ಬರುತ್ತಲ್ಲ ಆ ಥರ, ಇಲ್ಲಾಂದರೆ ಒಳ್ಳೆ ಫುಡ್ ಗ್ರೇಡ್ ಇರುವಂಥ ಪ್ಲಾಸ್ಟಿಕ್ ತೊಗೊಳ್ಳಿ. ಇದು ಕೂಡ ₹5 ಬೌಲು, ಬಜಾರಲ್ಲಿ ತೊಗೊಂಡಿರೋದು. ಆನಂತರ ಇದು ಬಂದ್ಬಿಟ್ಟು ಕಬಿತಾ ಕಿಚನ್ ಅಂತ ಇದೆ. ಅವ್ರ ಚಾನಲ್ ಸ್ಟಾರ್ಟಿಂಗ್ ಈ ಥರ ಬೌಲ್ಗಳು ಯೂಸ್ ಮಾಡೋರು. ಆವಾಗ ನಾನು ಕೂಡ ನೋಡ್ಬಿಟ್ಟು ತೊಗೊಂಡಿದ್ದು. ಇದರಲ್ಲೂ ಕಲರ್ ವೆರೈಟಿ ಎಲ್ಲ ಸಿಗುತ್ತೆ. ಈ ಥರ ನಿಮಗೂ ಏನಾದರೂ ಐಡಿಯಾಸ್ ಇದ್ದರೆ, ಈ ಥರ ಬೌಲ್ಗಳು ತೊಗೋಬೇಕು ಮೆಜರ್ಮೆಂಟ್ ಅನ್ನೋದು ಐಡಿಯಾಸ್ ಇದ್ದರೆ ಖಂಡಿತ ಲಿಂಕ್ ಕೊಡ್ತೀನಿ, ತೊಗೊಳ್ಳಿ.
ಕೆಲವೊಂದು ಕಡಿಮೆ ರೇಟ್‌ಗೂ ಸಿಗುತ್ತೆ, ಕೆಲವೊಂದು ಜಾಸ್ತಿ ರೇಟ್‌ಗೂ ಸಿಗುತ್ತೆ. ಕೆಲವೊಂದು ನಿಮಗೆ ಅಳತೆ ಪ್ರಕಾರನೇ ಮಾಡೋ ಮೈಂಡ್‌ಸೆಟ್ ಇರುತ್ತೆ ಕೆಲವ್ರಿಗೆ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಕುಕಿಂಗ್ ಚಾನಲ್‌ಗೆ ಅಳತೆ ಪ್ರಕಾರ ಹೇಳ್ತಾ ಇರ್ತೀನಿ. ಮತ್ತು ಇದೇ ಥರ ಕಪ್ಪುಗಳಲ್ಲೂ ತೋರಿಸ್ತಾ ಇರ್ತೀನಿ. ನೀವು ಮನೇಲಿ ಮಾಡೋವಾಗ ಕೈ ಅಳತೆಯಲ್ಲಿ ಮಾಡೋರು ತುಂಬ ಜನ ಇರ್ತಾರೆ. ನಾನು ಕೂಡ ಕೈ ಅಳತೆಯಲ್ಲಿ ಮಾಡ್ತೀನಿ. ಯೂಟ್ಯೂಬ್ ವೀಡಿಯೋ ಮಾಡೋವಾಗ ಮಾತ್ರನೇ ನಾನು ಮೆಜರ್‌ಮೆಂಟ್ ಕಪ್‌ಗಳೆಲ್ಲ ಯೂಸ್ ಮಾಡೋದು. ಯಾಕಂದರೆ ಅಳತೆ ಪ್ರಕಾರ ಹೇಳಿದ್ರೇನೆ ಪ್ರತಿಯೊಬ್ಬರಿಗೂ ಯೂಸ್ ಆಗೋದು. ನನ್ನ ಹತ್ರ ಇರುವಂಥ ಎಲ್ಲ ಕಲೆಕ್ಷನು ನೀವು ನೋಡ್ದಂಗೆ ಒಂದೇ ಕಲರಲ್ಲಿ ಇಟ್ಟಿಲ್ಲ, ಎಲ್ಲ ಮಲ್ಟಿ ಕಲರ್ ಇಕ್ಕಿದ್ದೀನಿ. ಮಲ್ಟಿ ಕಲರ್ ಅಂದರೆ ನನಗಿಷ್ಟ. ಸೊ ಒಂದೊಂದು ಸರಿ ಒಂದೊಂದು ಐಟಮ್‌ನ ಒಂದೇ ಥರ ತಗೊಂತೀನಿ. ಕೆಲವೊಂದು ನಂಗೆ ತಗೊಳಕ್ಕಾಗೋದಿಲ್ಲ. ಕೆಲವೊಂದು ಸ್ಟೀಲು, ಕೆಲವೊಂದು ಫೈಬರು, ಕೆಲವೊಂದು ಪ್ಲಾಸ್ಟಿಕ್ಕು, ಕೆಲವೊಂದು ಮೆಟಲ್ ಆ ಥರ ತಗೊಂಡಿದ್ದೀನಿ. ನನ್ನ ಹತ್ರ ಇಲ್ಲದೇ ಇರೋದು ಯಾವುದಂದ್ರೆ ಬ್ರಾಸ್‌ದು. ಅಂದರೆ ಬ್ರಾಸ್ ಐಟಮ್ ತಗೊಳಕ್ಕೆ ಹೋದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಡೈಲಿ ಯೂಸ್‌ಗೂ ಯೂಸ್ ಮಾಡೋಕ್ಕಾಗೋದಿಲ್ಲ. ರೆಗ್ಯುಲರಾಗೂ ಯಾವಾಗೋ ಒಂದು ಸರಿ ಯೂಸ್ ಮಾಡೋದಕ್ಕೂ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸ್ಟೀಲಲ್ಲೂ ನಿಮಗೆ ಕ್ವಾಲಿಟಿ ನೋಡಿ ತಗೊಳ್ಳಿ. ಒಂದೊಂದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಒಂದೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆವಾಗೇ ತೋರಿಸಿದ್ನಲ್ಲ ಅದು ತುಂಬ ಹಳೆ ಕ್ವಾಲಿಟಿ. ಅಂದರೆ ಶೇಪು, ಡಿಸೈನ್ ಎಲ್ಲ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಾಲಿಟಿ ಅಂತ. ಅಥವಾ ನೀವು ಎಲ್ಲಾದರೂ ಸೂಪರ್ ಮಾರ್ಕೆಟ್‌ಗಳಿಗೆ, ಬಿಗ್ ಬಜಾರ್‌ಗೆ, ಸ್ಮಾರ್ಟ್‌ಗೆ, ವಿಶಾಲ್ ಮಾರ್ಟ್‌ಗೆಲ್ಲ ಹೋಗ್ತೀರಾ ಅಂದರೆ ನಿಮ್ಗೆ ಅಲ್ಲಿ ಕ್ವಾಲಿಟಿದು ಸಿಗುತ್ತೆ ತಗೊಬೋದು. ಅಥವಾ ಆನ್‌ಲೈನಲ್ಲಿ ಕೂಡ ನಿಮಗೆ ಈ ಥರ ತಗೋಬೋದು. ಸೊ ಇದು ಕೂಡ ಒಂಥರ ಕೆಲವೊಂದು ನನ್ನ ರೆಸಿಪಿಗಳನ್ನ ನಾನು ಕೂಡ ನೋಡ್ತೀನಲ್ಲ ಯೂಟ್ಯೂಬ್ ವ್ಲಾಗಲ್ಲಿ ಅದೆಲ್ಲ ನೋಡ್ತೀನಲ್ಲ, ಅವ್ರ ಹತ್ರ ಯಾವ ಥರ ಇಟ್ಟಿರ್ತಾರಂತ ಆವಾಗ ನಾನು ತರಿಸ್ಕೊಳ್ಳೋದು. ನೋಡಿ ಇದು ನಾನೇ ಹೊಡೆದಾಕ್ಬಿಟ್ಟೆ ತೊಳೆಯೋವಾಗ ಕೆಳಗೆ. ಪ್ರೆಸ್ ಮಾಡೋಕ್ಕೆ ಹೋದೆ ಜೋರಾಗಿ ಪಟ್ ಅಂತ ಹೊಡೆದೋಯ್ತು. ಈ ಥರ ಸೆಟ್ ಮಾಡಿ ಇಟ್ಕೋಬೋದು. ಇದು ಏನು ನೋಡ್ತಾ ಇದ್ದೀರಾ ಇದು ಕೂಡ ಸ್ಟಾರ್ಟಿಂಗ್ ರೇಖಾ ಅಡುಗೆ ಕುಕ್ಕಿಂಗ್ ಸ್ಟಾರ್ಟಿಂಗಲ್ಲಿ ತಗೊಂಡಿರೋದು. ಅದೆಲ್ಲ ₹5 ಆ ಥರ ತಗೊಂಡಿದ್ದು. ಇನ್ನೂ ಇಟ್ಟಿದ್ದೀನಿ ನಾನು 9 ವರ್ಷ ಆಗ್ತಾಯಿದೆ ಯೂಟ್ಯೂಬ್ ರನ್ನಿಂಗ್ ಮಾಡ್ದೇನು. ಸೊ ಕೆಲವೊಂದು ಇನ್ನೂ ಯೂಸ್ ಮಾಡಿಲ್ಲ, ಕೆಲವೊಂದು ಹಂಗೇ ಇಟ್ಟಿದ್ದೀನಿ. ನನ್ನ ಹತ್ರ ಸ್ವಲ್ಪ ಅದೊಂದು ಮೈನಸ್ ಪಾಯಿಂಟ್ ಇದೆ. ಏನಾದರೂ ತಗೊಂಬಿಟ್ರೆ ತುಂಬ ದಿವಸ ಅದನ್ನು ಯೂಸ್ ಮಾಡಲ್ಲ ನಾನು. ಕೆಲವೊಂದು ಹಾಗೆ ಇಟ್ಬಿಟ್ಟಿರ್ತೀನಿ. ಅದು ಹಾಳಾದ್ಮೇಲೆ ನಮ್ಮಮ್ಮ ಕೈಲಿ ಬೈಸ್ಕೊತೀನಿ. ಸೊ ಇನ್ನು ಮುಂದೆ ಎಲ್ಲ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಎಲ್ಲ ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದೀನಿ ಯಾವ ರೀತಿ ಆರ್ಗನೈಸ್ ಮಾಡಬೇಕಂತ. ಇವಾಗ ಇದೆಲ್ಲ ಕುಕ್ಕಿಂಗ್‌ದು ಕುಕ್ಕೀಸ್ ಕಟರ್‌ಗಳದು ಅಥವಾ ಸ್ನ್ಯಾಕ್ಸ್ ಕಟರ್ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಅದನ್ನೇನು ತೋರಿಸಿದ್ನಲ್ಲ ಅದು ಸ್ಟೀಮರ್‌ದದು ಮತ್ತು ಸ್ಟ್ಯಾಂಡ್‌ಗಳು. ಸೊ ಈ ಥರ ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಇನ್ನೊಂದೇನಂದರೆ ಕೆಲವರಿಗೆ ಕಿಚನಲ್ಲಿ ಕೌಂಟರ್ ಟಾಪ್ ಕೆಳಗಡೆ ಕೆಲವೊಂದು ಖಾಲಿ ಜಾಗ ಇರುತ್ತೆ, ಅಥವಾ ರೆಂಟ್ ಹೌಸಲ್ಲಿ ಇರ್ತೀರಾ, ಅಥವಾ ಬಾಡಿಗೆ ಮನೆಯಲ್ಲಿಲ್ಲ, ಸ್ವಂತ ಮನೇಲಿದ್ರೇನು ನಿಮಗೆ ಕಡಿಮೆ ಜಾಗ ಇದ್ದರೆ ಆ ಥರ ಮಲ್ಟಿ ಕಲರ್ ಬಾಕ್ಸ್ ಬರುತ್ತಲ್ಲ 4 ಸ್ಟೆಪ್ಪುದು, 5 ಸ್ಟೆಪ್ಪುದು, 6 ಸ್ಟೆಪ್ಪುದು ಅದರಲ್ಲಿ ನೀವು ಈಸಿಯಾಗಿ ಆರ್ಗನೈಸ್ ಮಾಡ್ಕೋಬೋದು. ಕಿಚನ್ಗೆ ಎಲ್ಲ ನೀವು ಬೆಡ್ರೂಮಲ್ಲಿ ಮೇಕಪ್ ಐಟಮ್ಗೆ, ಟಾಯ್ಸು ಇಡೋಕ್ಕೆ, ಬುಕ್ಗಳಿಡೋದಕ್ಕೆ ಪ್ರತಿಯೊಂದು ಏನೇ ಐಟಮ್ನು ಆರ್ಗನೈಸ್ ಮಾಡೋದಕ್ಕೆ ಇದೊಂದು ಮಲ್ಟಿ ಕಲರ್ ಬಾಕ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಿಚನ್ ಕೌಂಟರ್ ಟಾಪ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ, ಮತ್ತು ನನ್ನ ಹತ್ರ ಇರುವಂಥ ಡಿನ್ನರ್ ಸೆಟ್‌ಗಳು, ಬೌಲ್‌ಗಳ ಕಲೆಕ್ಷನ್ ಎಲ್ಲ ಇನ್ನು ಮುಂದೆ ಬರ್ತಾ ಇರುತ್ತೆ. ಜಸ್ಟ್ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇತ್ತಂತ. ರೇಖಾ ಟ್ಯಾಲೆಂಟ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.